ಹಲೋ ಎವ್ರಿವನ್, ಇದು ಶನಿವಾರ ಮಧ್ಯಾಹ್ನದ ವ್ಲಾಗ್. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಇಲ್ಲಿ ಬಟಾಣಿಕಲ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಮದುವೆಗೂ ಮುಂಚೆ ಯಾವುದೇ ಥರ ಅಡುಗೆನೂ ಮಾಡ್ತಾಯಿಲ್ಲ. ಆ್ಯಂಡ್ ಇವನ್ ನನಗೆ ಈರುಳ್ಳಿ ಕೂಡ ಕಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಎಲ್ಲ ಮದುವೆ ಆದಮೇಲೆ ಕಲ್ತಿದ್ದು. ನಮ್ಮಮ್ಮ ನನಗೆ ಯಾವುದೇ ಥರ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಹಾಗೆಯೇ ಅಲ್ವಾ, ಎಲ್ಲ ಹೆಣ್ಮಕ್ಳಿಗೂ ಸಿಗೋವಂಥ ಒಂದು ಅದೃಷ್ಟ ಅಂದರೆ ತಾಯಿ ಮನೇಲಿ ಯಾರು ಕೆಲಸ ಮಾಡೋದೇ ಇಲ್ಲ. ಎಲ್ಲ ಮದುವೆ ಆದಮೇಲೆ ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊತಾರೆ. ಇನ್ನು ಕವನ್ ಫ್ರೆಂಡ್ ಕ್ಲಾರಿಸಾ ಅಂತ ಹೇಳಿ ನಮ್ಮನೆ ಹತ್ರನೇ ಇರೋದು. ಇವಾಗ ರಜಾ ಇರೋದ್ರಿಂದ ಅವಳು ಅವಾಗವಾಗ ಆಟಾಡೋಕ್ಕೆ ಬರ್ತಾ ಇರ್ತಾಳೆ. ಅವರಿಬ್ಬರು ಏನೋ ಡೀಪ್ ಡಿಸ್ಕಷನ್ ಕೂಡ ಮಾಡ್ತಾಯಿದ್ರು. ಇನ್ನು ಸಂಜೆ ನಾನು ಲೈಟಾಗಿ ಒಂದು ಸ್ನ್ಯಾಕ್ಸ್ ಥರ ಇರಲಿ ಅಂತ ಹೇಳಿ ವೆಜ್ ನೂಡಲ್ಸ್ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಈ ರೆಸಿಪಿ ಮತ್ತು ಬಟಾಣಿ ಕಲ್ಸ್ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಟೈಮ್ ಇದು ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿ ರೆಸಿಪಿನ ಹೇಗೆ ಬಂತು ಅಂತ ನನಗೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.